ಮಹಾಮಾರಿಯಿಂದ ಅನೇಕ ಸಂಕಷ್ಟಗಳಿಗೆ ಒಳಗಾದ ಜನರು ಹಾಗೂ ದೇಶದ ಆರ್ಥಿಕತೆಯ ಮೇಲೆ ಅಗಾಧ ಪರಿಣಾಮ ಬೀರಿದೆ. ಇದರಿಂದಾಗಿ ಜಗತ್ತಿನ ಹಲವಾರು ದೇಶಗಳು ಇದರ ಲಸಿಕೆ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದು, ಯಾವುದೇ ಸಂದರ್ಭದಲ್ಲಿ ಲಸಿಕೆ ಸಿಗಬಹುದೆಂದು ತಯಾರಿಯಿಂದ ಸರ್ಕಾರದ ಮುನ್ಸೂಚನೆಯಂತೆ ಆರೋಗ್ಯ ಇಲಾಖೆಯ ಮಾರ್ಗದರ್ಶನದಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಹುಕ್ಕೇರಿ, ಒಂಟಮೂರಿ, ಕಿತ್ತೂರು ಈ ಕೇಂದ್ರಗಳನ್ನ ಆಯ್ಕೆ ಮಾಡಿ ಹುಕ್ಕೇರಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್-19 ಪೂರ್ವ ತಯಾರಿ ತಾಲೀಮು ನಡೆಸಲಾಯಿತು. ಮುಂಜಾನೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ 25 ಜನ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಲಸಿಕೆಯ ಅಣುಕು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ಆರೋಗ್ಯ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಇಂದು ಮೊದಲ ಹಂತವಾಗಿ ಲಸಿಕಾ ಅಣುಕು ಕಾರ್ಯಕ್ರಮ ನಡೆಸಲಾಯಿತು. ಈ ಕುರಿತಾದ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಉದಯ್ ಕುಡ್ಚಿ ಅವರು ನಮ್ಮ ಸತ್ಯಂ ವಾಹಿನಿಗೆ ವಿವರಿಸಿದ್ದಾರೆ. ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತು ಕೋವಿಡ್-19 ಒಂದು ಲಸಿಕೆಯ ಪೂರ್ವ ಅಭ್ಯಾಸ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಅಂದರೆ ಒಂಥರ ಪೂರ್ವ ಪ್ರಯೋಗ ತಾಲೀಮು ಅಂತ ಹೇಳ್ಬೋದು, ಒಂದು ಡೆಮೋ ಅಂತ ಹೇಳ್ಬೋದು, ರಿಹರ್ಸಲ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಕ್ಷಣದಲ್ಲಿ ನಮಗೆ ಲಸಿಕೆ ಲಭ್ಯವಾಗ್ಬೋದು. ಅದಕ್ಕೆ ನಾವು ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕಂತ ಒಂದು ಉದ್ದೇಶದಿಂದ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಹಾಗೂ ಜಿಲ್ಲಾ ಆಡಳಿತದ ನಿರ್ದೇಶನದಂತೆ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಪ್ರಯೋಗವನ್ನು 3 ಕಡೆ ಮಾಡ್ತಾ ಇದ್ದಾರೆ. ಒಂದು CSC ಕಿತ್ತೂರು ಹಾಗೂ ಅರ್ಬನ್ ಹೆಲ್ತ್ ಸೆಂಟರ್ ಒಂಟಮೂರಿ ಬೆಳಗಾವಿಯಲ್ಲಿ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿಯಲ್ಲಿ ಈ ಒಂದು ಪ್ರಯೋಗವನ್ನು ಮಾಡ್ತಾ ಇದೆ. ಇದರ ಒಂದು ಅಂಗವಾಗಿ ಇವತ್ತು ನಾವು 25 ಫಲಾನುಭವಿಗಳನ್ನು ಸೆಲೆಕ್ಟ್ ಮಾಡಿ ನಮ್ಮ ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲಸಿಕೆ ಇಲ್ಲದೆ ಒಂದು ಡೆಮೋ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಮುಂಜಾನೆ 10 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ಈಗಾಗಲೇ ಸ್ಟಾರ್ಟ್ ಆಗಿದೆ. ಈ ಒಂದು ಲಸಿಕಾ ಪ್ರಯೋಗದಲ್ಲಿ ಏನಿರ್ತದೆ ಅಂದರೆ 3 ರೂಮ್ಗಳು ಇರ್ತವೆ. ಒಂದು ವೇಟಿಂಗ್ ರೂಮು, ಮತ್ತೊಂದು ಚುಚ್ಚುಮದ್ದು ಕೋಣೆ, ಮತ್ತೊಂದು ಅಬ್ಸರ್ವೇಷನ್ ರೂಮ್ ಅಂತ, ಅಂದರೆ ವೀಕ್ಷಣೆ ಒಂದು ರೂಮ್ ಅಂತ ಇರ್ತದೆ. ಅಂದರೆ ಯಾವ್ಯಾವ ಫಲಾನುಭವಿಗಳು ಈಗಾಗಲೇ ಲಸಿಕೆ ತೊಗೋಬೇಕಂತೇಳಿ ಈಗಾಗಲೇ ಅವರು ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ, ಅವರನ್ನು ವೇಟಿಂಗ್ ರೂಮಲ್ಲಿ ಅವರು ಒಂದು ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವ್ರು ನೋಂದಣಿ ಮಾಡ್ಕೊಂಡು ಅವ್ರದ್ದು ಮ್ಯಾನ್ಯಲ್ ಆಗಿ ಅವರು ಇಲ್ಲಿ ಬಂದಿದ್ದನ್ನು ಟಿಕ್ ಮಾರ್ಕ್ ಆಗುತ್ತೆ. ನಂತರ 2ನೇ ರೂಮು ಅಂದರೆ ಚುಚ್ಚುಮದ್ದು ಕೋಣೆಗೆ ಹೋಗ್ತಾರೆ. ಆ ಚುಚ್ಚುಮದ್ದು ಕೋಣೆಯಲ್ಲಿ ಅವ್ರನ್ನ ಗಣನೀಕೃತ ಅಂದರೆ ಕಂಪ್ಯೂಟರ್ದಲ್ಲಿ ಅವರ ನೋಂದಣಿ ಕ್ರಿಯೆ ನಡೆಯುತ್ತೆ. ಅಂದರೆ ಯಾರು ಈ ಮುಂಚೆ ನೋಂದಣಿ ಮಾಡ್ಕೊಂಡಾರಲ್ಲ ಅವ್ರದ್ದು ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ವೆರಿಫಿಕೇಷನ್ ಆಗುತ್ತೆ, ಅಥೆಂಟಿಕೇಟೆಡ್ ಆಗಿ. ಅಲ್ಲಿಂದ ಆ ಒಂದು ಫಲಾನುಭವಿ ಚುಚ್ಚುಮದ್ದು ಕೋಣೆಗೆ ಹೋಗಿ ಅಲ್ಲಿ ಆ ಲಸಿಕೆಯನ್ನು ಕೊಡಲಾಗುತ್ತದೆ. ಅಂದರೆ ಈಗ ಲಸಿಕೆ ಕೊಡ್ತಾ ಇಲ್ಲ, ಆ ಲಸಿಕೆ ಕೊಡುವಂಗೆ ಒಂದು ಅಭ್ಯಾಸ ಒಂದು ಅಲ್ಲಿ ನಡೀತಾ ಇದೆ. ಆ ನಂತರ ಆ ಒಂದು ಫಲಾನುಭವಿ ವೀಕ್ಷಣೆ ರೂಮ್ ಅಂದರೆ ವೇಟಿಂಗ್ ರೂಮ್ಗೆ ಬರುತ್ತೆ. ಆ ವೇಟಿಂಗ್ ರೂಮ್ನಲ್ಲಿ ಅಂದರೆ ಲಸಿಕೆ ಕೊಟ್ಟ ನಂತರ ನಾವು ಪ್ರತಿಯೊಬ್ಬರ ಫಲಾನುಭವಿಯನ್ನು ನಾವು ಸುಮಾರು 30 ನಿಮಿಷಗಳ ಕಾಲ ಅವರನ್ನು ನಾವು ಅಬ್ಸರ್ವೇಷನಲ್ಲಿ ಇಡ್ತೀವಿ, ವೀಕ್ಷಣೆಯಲ್ಲಿ ಇಡ್ತೀವಿ. ಅಂದರೆ ಏನಾದರೂ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಸಂಭವಿಸಬಹುದು ಅಥವಾ ಚಿಕ್ಕ ಪುಟ್ಟ ಅಡ್ಡ ಪರಿಣಾಮಗಳು ಕೂಡ ಆಗ್ಬೋದು. ಆ ಒಂದು ನಿಟ್ಟಿನಲ್ಲಿ ಅವರನ್ನು 30 ನಿಮಿಷ ನಮ್ಮ ವೈದ್ಯ ಸಿಬ್ಬಂದಿಯವರು, ವೈದ್ಯರು ಅಲ್ಲಿ ಇರ್ತಾರೆ. ಅಂದು ಅವ್ರು 30 ನಿಮಿಷ ಅವರನ್ನು ಅಲ್ಲಿ ಇಟ್ಕೊಂಡು ನಂತರ ಅವರನ್ನು ಹೊರಗೆ ಕಳಿಸಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅತಿ ತೀವ್ರತರವಾದ ಏನಾದರೂ ಅಡ್ಡ ಪರಿಣಾಮಗಳು ಬಂದರೆ ಇಲ್ಲಿ ಕ್ಯಾಜುಯಾಲಿಟಿಯಲ್ಲಿ ನುರಿತ ತಜ್ಞರಿಂದ ಅವರಿಗೆ ಅಡ್ಡ ಪರಿಣಾಮದ ಬಗ್ಗೆ ಏನೋ ತೊಂದರೆ ಆದರಂತೆ ಅವರಿಗೆ ಅಲ್ಲೇ ನಮ್ಮ ಚಿಕಿತ್ಸೆಯನ್ನು ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ಇದು ಒಂದು ಡೆಮೋ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ಇವತ್ತು ಮುಂಜಾನೆ 10 ಗಂಟೆಯಿಂದ ಇಲ್ಲಿವರೆಗೆ ಅಂದರೆ 1-2 ಗಂಟೆವರೆಗೆ ಈ ಎಲ್ಲ ಪ್ರಕ್ರಿಯೆಗಳನ್ನು ನಾವು ಮುಗಿಸ್ತೀವಿ. ಅಂದರೆ ಒಂದು ಅಭ್ಯಾಸ ಆಗಿರೋದ್ರಿಂದ ನಾವು ಮುಂದೆ ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕೆಂದು ಸುಲಭವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈಗೆಲ್ಲರೂ ಕಾರ್ಯಪ್ರವೃತ್ತರಾಗಿದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ MM ನರಸನ್ನವರ್ ನಮ್ಮ ಸತ್ಯಂ ವಾಹಿನಿಗೆ ಕಾರ್ಯಕ್ರಮ ಕುರಿತಾದ ಮಾಹಿತಿಯನ್ನು ನೀಡಿದರು. ಸರ್ಕಾರಿ ಆದೇಶದಂತೆ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋವಿಡ್ ವ್ಯಾಕ್ಸಿನ್ ಡ್ರೈ ರನ್ ಅಂದರೆ ಮಾಕ್ ಡ್ರಿಲ್ ಪ್ರಕ್ರಿಯೆಯನ್ನು ಮಾಡಲಾಯಿತು. ಅದು ಬೆಳಗ್ಗೆ 10ರಿಂದ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ 1 ಗಂಟೆವರೆಗೆ ಅದು ಮಾನಿಟರಿಂಗ್ ಮಾಡಿಸ್ತಾ ಇದ್ದೀವಿ.
ಇದು ಒಂದು ಪೂರ್ವ ಸಿದ್ಧತೆಯಾಗಿ ಕೋವಿಡ್ ವ್ಯಾಕ್ಸಿನ್ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ದಿಂದ ಸ್ಟಾರ್ಟ್ ಆಗ್ಬೋದು. ಬಂದರೆ ಅದಕ್ಕಿಂತ ಮುಂಚೆವಾಗಿ ಒಂದು ಡ್ರೈ ರನ್ ಅಂದರೆ ಮಾಕ್ ಡ್ರಿಲ್ಲಲ್ಲಿ ಯಾವ ರೀತಿ ನಾವು ಇಂಜೆಕ್ಷನ್ ಮಾಡಬೇಕು, ಆಮೇಲೆ ಏನು ಸೈಡ್ ಎಫೆಕ್ಟ್ಸ್ ಅದೋ ಅದನ್ನು ಟ್ರಯಲ್ ಮಾಡಲಿಕ್ಕೆ ಡ್ಯೂರೇಷನ್ ಎಷ್ಟು ತಗೋತಿದೆ ನೋಡಲಿಕ್ಕೆ ಇದೊಂದು ಡ್ರೈ ರನ್ ಮಾಕ್ ಡ್ರಿಲ್ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.